ನಮ್ಮ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಹಾಪವಿತ್ರವಾಗಿರ್ತಕ್ಕಂಥ ನಾಗಲಾಪುರ ಗ್ರಾಮದಲ್ಲಿ ಇವತ್ತು ಮಿಡಿಚಲಮ್ಮನ ಜಾತ್ರಾ ಮಹೋತ್ಸವದ ಅಂಗವಾಗಿ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಆ ತಾಯಿಯ ಕರುಣ ಕಟಾಕ್ಷ ಅಪಾರವಾದದ್ದು. ಸರ್ವಶಕ್ತಿ ಮಹಾತೆಯಾಗಿ ಶಿವನಿಗೆ ಭಿಕ್ಷೆಯನ್ನು ಕೊಟ್ಟಂತ ಮಹಾತಾಯಿ ಈ ಪಾರ್ವತಾಂಬೆ. ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಶಿವನ ದೇವಸ್ಥಾನವಿಲ್ಲದಿದ್ರೂ ಕೂಡ ತಾಯಿ ಮಾರಮ್ಮನ ದೇವಸ್ಥಾನ ಇರುತ್ತೆ. ಹಾಗೆ ಈ ಗ್ರಾಮದ ದೇವತೆಯಾಗಿರ್ತಕ್ಕಂಥ ಮಿಡಿಚಲಮ್ಮ ಅಂತ ಈ ತಾಯಿ ಹೆಸರು. ಶಕ್ತಿ ದೇವತೆ, ಹೆಳನೀರಿನಿಂದ ದೀಪವನ್ನು ಉರಿಸಿಕೊಳ್ಳತಕ್ಕಂಥ ಮಹಾತಾಯಿ, ಬೇಡದವರಿಗೆ ಬೇಡದ ಭಾಗ್ಯವನ್ನು ಕೊಡುವಂತ ಈ ತಾಯಿ ನಾಗಲಾಪುರ ಗ್ರಾಮದಲ್ಲಿ ಇವತ್ತು ಶಕ್ತಿ ದೇವತೆಯಾಗಿ ನೆಲೆಗೊಂಡಿದ್ದಾಳೆ. ಆ ತಾಯಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಪ್ರಥಮದಲ್ಲಿ ಆ ತಾಯಿಯನ್ನು ಕೊಂಡಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಆ ತಾಯಿಯ ಕರುಣ ಕಟಾಕ್ಷ ನಮ್ಮೆಲ್ಲರಿಗೂ ಕೂಡ ಸದಾ ತುಂಬಿರಲಿ. भिक्षा
ಈ ತಾಯಿಯ ಕರುಣೆ ಜಗದೊಳಗೆ ದೊಡ್ಡದು. ಮಿಡಿಚಲಮ್ಮ ಅಂತ ಬಹಳ ವಿಶೇಷವಾದ ಹೆಸರಿನಲ್ಲಿ ಈ ತಾಯಿ ನೆಲೆಯಾಗಿರ್ತಕ್ಕಂಥ ನಮ್ಮ ಈ ಗ್ರಾಮದಲ್ಲಿ ಶಕ್ತಿ ದೇವತೆಯಾಗಿರ್ತಕ್ಕಂಥ ಈ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗುವಂತ ಒಂದು ಪುಣ್ಯ ದಿವಸ ಇವತ್ತು ನಮ್ಮ ನಾಗಲಾಪುರ ಗ್ರಾಮದಲ್ಲಿ ಅಂದ ಚಂದದ ದೊಡ್ಡ ಗ್ರಾಮವಾಗಿರ್ತಕ್ಕಂಥ ಇಲ್ಲಿ ಭಕ್ತರು ತುಂಬಿರ್ತಕ್ಕಂಥ ತಾಯಿಯ ಭಕ್ತರ ಕರುಣ ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಅವಳ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ಜಗದೊಳಗೆ ಒಂದು ಮಗುವಾಗಿ ಹುಟ್ಟಿ ಮುದುಕನಾಗಿ ಪ್ರಾಣ ಬಿಡುವ ತನಕ 100 ಚಿಂತೆ ದುಃಖ ನೋವು ಸಂಕಟದಲ್ಲೇ ಮುಳುಗೋಗಿರೋ ಮಾನವ ಯಾವುದು ನಿನ್ನದಲ್ಲ. ಒಂದು ಮಗುವಾಗಿ ಹುಟ್ಟಿದ ಕೂಡಲ ಮಗುವಿಗೆ ತಾಯಿ ಎದೆಯಲ್ಲ ಊಟ ಮಾಡುವ ಚಿಂತೆ. ಆ ಮಗು ಹುಟ್ತಾ ಬೆಳೀತಾ ಇರಬೇಕಾದ್ರೆ ಮಗುವಿಗೆ ಅಮ್ಮ ತಾತ ಮಾಮ ಅಂತ ಮುದ್ದು ಮುದ್ದು ಮಾತುಗಳನ್ನಾಡುವ ಚಿಂತೆ. ಇನ್ನೂ ಸ್ವಲ್ಪ ಬೆಳೀತಿರ್ಬೇಕಾದ್ರೆ ವಿದ್ಯಾಭ್ಯಾಸದ ಚಿಂತೆ. ನಾನು ಓದಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸ್ಕೂಲ್ ಮೇಸ್ಟರ್ ಆಗಬೇಕು, ಸಂಗೀತಗಾರನಾಗಬೇಕು, ರಾಜಕೀಯಕ್ಕೆ ಬರಬೇಕು. ಇದೆಲ್ಲ ಬರೋದು ವಿದ್ಯಾಭ್ಯಾಸ. ಈ ವಿದ್ಯಾಭ್ಯಾಸವನ್ನು ಮುಗಿಯುವಷ್ಟಲ್ಲ ಮಾನವನಿಗೆ 18-20 ವರ್ಷಗಳು ತುಂಬೋಗಿರ್ತೇವೆ. ಒಳ್ಳೆ ಪ್ರಾಯದ ವಯಸ್ಸು. ನೆಲ ಗುದ್ದಿ ನೀರು ತೆಗೆದು ಬಿಡ್ತೀನಿ ಅನ್ನೋ ಸಮಯ, ಬಡ್ಡಿಗೆ ನೀರು ಬರೋದು ಒಳ್ಳೆ ಪ್ರಾಯ. ಆ ಪ್ರಾಯದಲ್ಲಿ ಬರ್ತಕ್ಕಂಥ ಚಿಂತೆ ಯಾವುದಪ್ಪ ಅಂದ್ರೆ ಮದುವೆ ಎಂಬತಕ್ಕಂಥ ಚಿಂತೆ. ನೋಡಿ, ಆ ಮದುವೆ ಅಂದ್ಬಿಟ್ರೆ ಆಗದೆ ಇದ್ದವ್ರ ಬಾಯಲ್ಲೆಲ್ಲ ನೀರು ಬಂದ್ಬಿಡ್ತದೆ. ಈ ಜಾತ್ರಾ ಮಾಡದಲ್ಲೆಲ್ಲ ಬರೀ ಹೆಣ್ಣು ಹುಡ್ಕದೆ ಒಂದ್ ಕತೆ ಆಗ್ಬಿಟ್ಟದೆ. ಯಾಕಂದ್ರೆ ಈ ಮದುವೆ ಎಂಬತಕ್ಕಂತಹದ್ದು ಮಾನವನ ಸಮವಯಸ್ಸಲ್ಲಿ ಬರ್ತಕ್ಕಂತಹದ್ದು. ಕೆಲವ್ರು ಕೇಳ್ತಾರೆ, ಏನ್ ಸ್ವಾಮಿ ಶಿವಕುಮಾರ ಶಾಸ್ತ್ರಿಗಳೇ, ಫಸ್ಟ್ ಕ್ಲಾಸ್ ಇರೋ ಹುಡುಗಿ ದಾರೆ ಇರ್ತಾರೆ, ಕತ್ತಿಗೆ ಚಿನ್ನ ಮಾಡಿಸ್ತಾರೆ, ನೆಂಟ್ರಿಸ್ಟ್ಗಳು ಬರ್ತಾರೆ, ಮುಯಿ ಮಡಗ್ತಾರೆ, ಮದುವೆ ಅನ್ನೋದೊಂದು ಖುಷಿ ಅಲ್ವಾ ಅಂತಾರೆ ಮಾಡ್ಕಳ್ದಿದ್ದವ್ರು. ನಿಮ್ಗೆ ಅಷ್ಟೊಂದು ಅನುಮಾನ ಆದ್ರೂ ಪಕ್ಕದಲ್ಲಿ ಮಾಡ್ಕೊಂಡಿರೋರ್ನ ಕೇಳಿ. ಇದೇಳು ಮಕ್ಕಳಾದ ಮೇಲೆ ಬರುತ್ತಂತ ನಾನು ಯಾಕಯ್ಯ ಸಂಸಾರ ಕಟ್ಕೊಂಡೆ, ಈ ಮಕ್ಕಳು ಸಾಕು, ಹೆಂಡತಿನೂ ಸಾಕು, ಈ ಸಂಸಾರ ಯಾವನ್ ಕಂಡಿಡಿದ್ನೋ ಅಂತ ಬೈಯೋದು ಯಾವಾಗ ಸಂಸಾರದಲ್ಲಿ ತಾಪತ್ರಯ ಹುಟ್ಟಿದಾಗ. ಆದ್ರೆ ಮದುವೆ ಮಾಡ್ಕೊಳಗ ಯಾರು ಬೇಡ ಅನ್ನೋಲ್ಲ. 80 ವರ್ಷ ತುಂಬೋಗಿರೋ ತಾತಪ್ಪನ ಕೇಳಿ, ತಾತ ಮದುವೆ ಮಾಡ್ಕತೀಯ ಅಂದ್ರೆ ನನಗೆ ಯಾರ ಕುಸುವಿಗೆ ಹೆಣ್ಣು ಕೊಡೋರು ಅಂತ. ಹೆಣ್ಣು ಕೊಟ್ರೆ ಈಗಲೂ ಒಂದ್ ಕಿತ್ತ ಆಯ್ತೀನಿ ಅಂತ ಅವ್ರು ಇಷ್ಟ, ಅವ್ರ ಅಪ್ರಾಣಿಗೂ ಬೇಡ ಅಂತ ಹೇಳಲ್ಲ. ಮದುವೆ ಆದ್ಮೇಲೆ ಕೆಲವರಿಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ, ಮಕ್ಕಳಾದ್ರೆ ಉತ್ತಮರಾದ ಮಕ್ಕಳು ಹುಟ್ಟಲಿಲ್ವಲ್ಲ ಅನ್ನೋ ಚಿಂತೆ, ಬಡತನ ಬಂದರೆ ಚಿಂತೆ, ಸಿರಿತನ ಬಂದರೆ ಚಿಂತೆ, ಕಾಯಿಲೆ ಬಂದರೆ ಚಿಂತೆ, ಶರೀರ ಮಪ್ಪುಗೂಡುವ ಸಮಯ ಬಂದರೆ ಚಿಂತೆ, ಬಾಳದ್ರ ಚಿಂತೆ, ಬದುಕದ್ರ ಚಿಂತೆ. ಈ ಸರ್ವ ಚಿಂತೆಗಳನ್ನ ಪರಮಾತ್ಮ ಆ ಮಿಡಿಚಲಮ್ಮ ತಾಯಿ ಯಾರು ಕೊಟ್ಟಿದ್ದಾಳೆ, ನಮಗೆ ನಿಮಗೆಲ್ರಿಗೂ ಕೊಟ್ಟಿದ್ದಾಳೆ. ಆ ಚಿಂತೆ ದುಃಖ ಅನ್ನೋದು ಕೊಡ್ಲಿಲ್ಲ ಅಂದ್ರೆ ಇವರು ವರ್ಷಕ್ಕೊಂದು ಹಬ್ಬನೂ ಮಾಡ್ತಿರ್ಲಿಲ್ಲ ಈ ಮಾನವರು. ಆ ದೇವ್ರನ್ನೇ ಮರ್ತು ಬಿಡ್ತಿದ್ರೇನು. ಅದಕ್ಕೆ ನೋಡಿ, ಸರ್ವ ಚಿಂತೆ ದುಃಖಗಳನ್ನು ಕೊಟ್ಟು ತನ್ನ ಭಕ್ತಿಯನ್ನು ನೆನೆಸ್ಕೋತಾಳಂತ. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ ದೊಡ್ಡವರು ಹೇಳಿರೋದು. ಅದಕ್ಕೆ ಒಂದು ಜಾನಪದ ಗೀತೆಯಲ್ಲಿ ಏನಂತ ಸಾರಿದ್ದಾರೆ, ಮಾನವ ಉಡುವ ಬಟ್ಟೆಯನ್ನು ಇಲ್ಲೇ ಬಿಟ್ಟು ಹೋಗುವ ನಿನ್ನ ಸಂಗಡ ಬರ್ತಕ್ಕಂತಹದ್ದು ಪರಮಾತ್ಮನ ಪುಣ್ಯ ಫಲ ಒಂದೇ, ಆ ತಾಯಿ ಆದಂತ ಮಿಡಿಚಲಮ್ಮನ ಒಂದು ಶಕ್ತಿ ಒಂದೇ ಎಂಬತಕ್ಕಂತಹದ್ದನ್ನು ಈ ಗೀತೆ ಒಳಗಡೆ ಯಾವ ರೀತಿ ಸಾರಿದ್ದಾರೆ ಅರ್ಥ ಮಾಡಿಕೊಳ್ಳುವಂತ ಗೀತೆ. ಇದನ್ನು ಸಾದರಪಡಿಸೋಣ. ಯಾಕೆ ಬಡದಾಗ್ತಿರಮ್ಮ ಅಕ್ಲೆ ಬಡದಾಗ್ತಿರಮ್ಮ, ಮಾಯಾನೇ ಸಂಸಾರನೇ ದೇವೋಗದರೆ ತಮ್ಮ ಮಣ್ಣಾವು ಹುಚ್ಚಿ ಮಣ್ಣಾವು ಹುಚ್ಚಿ, ದೇವೋಗದರೆ ತಮ್ಮ ಕಣ್ಣಾವು ಹುಚ್ಚಿ ಮಣ್ಣಾವು ಹುಚ್ಚಿ. ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ, ಬಾಳು ಬೆಳಗೋ ತನಕ, ಬಾಳು ಬೆಳಗೋ ತನಕ, ಸತ್ತಾಗ ಬರುವರು ತಮ್ಮ ಕುಳಿ ತನಕ, ನೀನು ಸತ್ತಾಗ ಬರುವರು ತಮ್ಮ ಕುಳಿ ತನಕ, ಮಣ್ಣು ಮುಚ್ಚೋ ತನಕ, ನಿನ್ನ ಮುಚ್ಚೋ ತನಕ. ಯಾಕೆ ಬಡದಾಗ್ತಿರ್ತಮ್ಮ, ಯಾಕೆ ಬಡದಾಗ್ತಿರ್ತಮ್ಮ, ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ, ದೇವೋಗರೇ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ.
ತಮ್ಮ ಅಕ್ಕ ತಂಗಿಯಲ್ಲಿ ತನಕ ನಿನ್ನ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಆಳು ಬೆಳಗೋ ತನಕ ಆಳು ಬೆಳಗೋ ತನಕ ಸತ್ತಾಗ ಬರುವರು ತಮ್ಮ ಗುಳಿ ತನಕ ನೀನು ಸತ್ತಾಗ ಬರುವರು ತಮ್ಮ ಗುಳಿ ತನಕ ಮಣ್ಣು ಹುಚ್ಚೋ ತನಕ ಬೆಂಕಿ ಹಚ್ಚೋ ತನಕ ಯಾಕೆ ಬಡದಾಗ್ತಿರ್ತಮ್ಮ ಯಾಕೆ ಬಡದಾಗ್ತಿರ್ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀವು ಬರಲಿ ಅಣ್ಣ ಮುಚ್ಚಿ ಅಣ್ಣ ಮುಚ್ಚಿ ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣಿನ ಹೊರಳಿಗೆ ಕುಡಿಕೆ ಬೀರೋ ತನಕ ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣಿನ ಹೊರಳಿಗೆ ಕುಡಿಕೆ ಬೀರೋ ತನಕ ನಿನ್ನಾಶೆ ಪ್ರಾಣ ಪಕ್ಷಿ ಆರು ತನಕ ನಿನ್ನಾಶೆ ಪ್ರಾಣ ಪಕ್ಷಿ ಆರು ತನಕ ಅಳಚಯ್ಯ ಮಾಯದ ಪೊರೆಯ ಮುಕ್ತಿ ಬಂದಾಗ ಅಳಚಯ್ಯ ಮಾಯದ ಪೊರೆಯ ಮುಕ್ತಿ ಬಂದಾಗ ಯಾಕೆ ಬಡದಾಗ್ತಿರ್ತಿಲ್ಲ ಯಾಕೆ ಬಡದಾಗ್ತಿರ್ತಿಲ್ಲ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀವು ಬರಲಿ ಅಣ್ಣ ಮುಚ್ಚಿ ಬಣ್ಣ ಮುಚ್ಚಿ ನೀವು ಬರಲಿ ತಮ್ಮ ಕಣ್ಣ ಮುಚ್ಚಿ ಬಣ್ಣ ಮುಚ್ಚಿ ರಮಣ ಗೋವಿಂದ ಗೋವಿಂದ ಮಿಡಿಚಲಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ ಆಂಜನೇಯವರನ ಗೋವಿಂದ ಗೋವಿಂದ ಕಾಲಭೈರವನ ಪಾದಕ್ಕೆ ಗೋವಿಂದ ಗೋವಿಂದ ಮಿಡಿಚಲಮ್ಮ ತಾಯಿ ಪಾದಕ್ಕೆ ಮಿಡಿಚಲಮ್ಮ ತಾಯಿ ಪಾದಕ್ಕೆ ಬಸವೇಶ್ವರ ಪಾದಕ್ಕೆ ಮಲೆ ಮಹದೇಶ್ವರ ಪಾದಕ್ಕೆ ಆಯ್ತು ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಬಹಳ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಕೂಡ ಒಳಗಾಗಿರುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ತಾಯಿ ಕೊಟ್ಟು ಕಾಪಾಡ್ಲಿ ಅಂತ ಇವತ್ತು ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ. ಆ ಮಿಡಿಚಲಮ್ಮ ತಾಯಿ ಗ್ರಾಮ ದೇವತೆಯಾಗಿ ನಾಗಲಾಪುರ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಕೂಡ ಹೆಸರಾಗಿರ್ತಕ್ಕಂಥ ಈ ತಾಯಿಯ ಪವಾಡಗಳೇ ಅಪಾರವಾದದ್ದು. ಇಂಥ ತಾಯಿಯ ಪವಾಡಗಳನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಸ್ಮರಿಸ್ಕೊಳ್ತಾ ನಮಗೆಲ್ಲ ಶಕ್ತಿ ದೇವತೆಯಾಗಿರ್ತಕ್ಕಂಥ ನಮ್ಮ ಹಾಸನ ಜಿಲ್ಲೆಯಲ್ಲೇ ಪ್ರಮುಖವಾದ ಈ ಪುಣ್ಯ ಗ್ರಾಮದಲ್ಲಿ ನೆಲೆಯಾಗಿರ್ತಕ್ಕಂಥ ಈ ತಾಯಿಯ ಕೃಪೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆರಾಧಿಸ್ತಾ ಆ ತಾಯಿಯ ಪೂಜೆ ಮೆರವಣಿಗೆಗಳೆಲ್ಲ ವೈಭೋಗವಾಗಿ ನಡೀತಾ ಇರುವ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಆ ತಾಯಿಯ ಕರುಣಕಟಾಕ್ಷ ಸದಾ ತುಂಬಿರಲಿ ಅಂತ ಆ ತಾಯಿಯನ್ನು ಸ್ಮರಣೆ ಮಾಡ್ತಾ ಅಮ್ಮ ತಾಯೇ ನಾಗಲಾಪುರ ಗ್ರಾಮದಲ್ಲಿ ನೆಲೆಯಾದ ಶಕ್ತಿ ದೇವತೆ ಮಿಡಿಚಲಮ್ಮ ತಾಯೇ ಸರ್ವರ ಕಾಯುವ ಜಗನ್ಮಾತೆ ಅಮ್ಮ ಮಿಡಿಚಲಮ್ಮ ತಾಯಿ ಬಾಳ್ಕೆ ಮಿಡಿಚಲಮ್ಮ ತಾಯಿ ಬಾಳ್ಕೆ ಚಾಮುಂಡೇಶ್ವರಿ ಬಾಳ್ಕೆ ಆದಿಶಕ್ತಿ ಮಾತೆಯ ಬಾಳ್ಕೆ
ಕಲಸಕ್ಕೆ ನಾಡಿಟ್ಟು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಮಿಡಿ ಚೆಲ್ಲಮ್ಮ ತಾಯಿ ಬಂದಾಳ ಬಂದಾಳ ತಾಯಿ ಬಂದಾಳ ನಾಗಲಪುರದಲ್ಲಿ ನೆಲೆಸಾಳ ಕಲಸಕ್ಕೆ ನಾಡಿಟ್ಟು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ನಾಗಲಪುರದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಬಿಡಿ ಚೆಲ್ಲಮ್ಮನಾಗಿ ನೆಲೆದಾಳ ಕಲಸಕ್ಕೆ ನಾಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡುತ್ತ ಬಂದಾಳ ಅಮ್ಮ ಸೀರೆಯನ್ನಿಟ್ಟು ಹಸಿರುವುದು ಹೊಸತು ಅವರ ಮೊಗದ ನಾರಿ ನೆನೆದಾಳ ಸೀರೆಯನ್ನಿಟ್ಟು ಹಸಿರುವುದು ಹೊಸತು ಅವರ ಮೊಗದ ನಾರಿ ನೆನೆದಾಳ ಭಕ್ತಾರ ಮೊಗದಲ್ಲಿ ಮುಪ್ಪನ್ನು ಚೆಲ್ಲುತ್ತ ಅಮ್ಮ ನಾಗಲಾಪುರ ಗ್ರಾಮದಲ್ಲಿ ನೆಲೆಯಾದ ಮಿಡಿ ಚೆಲ್ಲಮ್ಮ ತಾಯೇ ಭಕ್ತಾರ ಮೊಗದಲ್ಲಿ ಮುತ್ತನ್ನು ಚೆಲ್ಲುತ್ತ ಏಳೂರ ದೇವತೆ ಮೆರೆದಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ಇಷ್ಟಾರ್ಥ ಸಿದ್ಧಿರಸ್ತು ಎನ್ನುತ್ತಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ಇಷ್ಟಾರ್ಥ ಸಿದ್ಧಿರಸ್ತು ಎನ್ನುತ್ತಾಳ ಕಲಸಕ್ಕೆ ನಾಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ಧ್ವನಿ ಮಾಡುತ್ತ ಬಂದಾಳ ಅಮ್ಮ ನೆತ್ತಿಯ ಮೂಗು ತಾಲೆ ಕಣ್ಣುಗಳೆರಡು ಸೂರ್ಯಚಂದ್ರ ತಳುಕಿನ ಚುಮುಕಿಗಳು ಮಿಂಚು ನೆತ್ತಿಯ ಮೂಗು ತಾಲೆ ಕಣ್ಣುಗಳೆರಡು ಸೂರ್ಯಚಂದ್ರ ತಳುಕಿನ ಚುಮುಕಿಗಳು ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಅಮ್ಮ ನಾಗಲಾಪುರದ ಮಿಡಿ ಚೆಲ್ಲಮ್ಮ ತಾಯೇ ಸರ್ವರ ಕಷ್ಟವ ದೂರ ಮಾಡುವ ಮಿಡಿ ಚೆಲ್ಲಮ್ಮ ತಾಯೇ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಂಗಲ್ಯ ಸೌಭಾಗ್ಯ ಕೊಡುತ್ತಾಳ ಹಿಂಗಾದ ಆನಂದ ಕೊಡುತ್ತಾಳ ಅವಡೆಗಳ ಕಳಿತಾಳ ಹಿಂಗಾದ ಆನಂದ ಕೊಡುತ್ತಾಳ ಅವಡೆಗಳ ಕಳಿತಾಳ ಕಲಸಕ್ಕೆ ನಾಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ಧ್ವನಿ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ನಾಗಲಪುರದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಬಿಡಿ ಚೆಲ್ಲಮ್ಮನಾಗಿ ಮೆರೆದಾಳ ಕಲಸಕ್ಕೆ ನಾಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ಧ್ವನಿ ಮಾಡುತ್ತ ಬಂದಾಳ ಅಮ್ಮ ತಾಯೇ ಅಮ್ಮ ಸರ್ವಶಕ್ತಿ ಜಗನ್ಮಾತೆ ಮಿಡಿ ಚೆಲ್ಲಮ್ಮ ತಾಯೇ
ತಾಯಿಯ ಕರುಣ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಆಡವ ಈ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯಲ್ಲಿ ನೀವೆಲ್ಲರೂ ಸಾವಧಾನವಾಗಿದ್ರೆ ಅಣ್ಣವ್ರದ್ದು ಆಡೋಣ ತಾತ ಅವ್ರದ್ದು ಒಂದು ಆಡೋಣ. ಎಲ್ಲಾರ್ಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಇವತ್ತು ಎಲ್ಲಾ ಕಡೆ ಊರು ತುಂಬ ಒಳ್ಳೆ ಊಟ. ಇವತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ವಿಶೇಷವಾದ ಊಟ. ಎಲ್ಲರೂ ಕೂಡ ನೀಲ್ಗಾರರಂತೆ ರಂಗು ರಂಗಿನಿಂದ ಮೆರಿತಾ ಇದ್ದಾರೆ. ಜಾತ್ರೆ ಅಂದ್ರೆ ಇದು ಹಿಂಗಿರ್ಬೇಕು. ಜಾತ್ರೆ ಅಂದ್ರೆ ಅದಕ್ಕೆ ಆ ಪವಿತ್ರವಾಗಿರ್ತಕ್ಕಂಥ ಶುಭ ಫಲಗಳನ್ನ ಆ ತಾಯಿ ಕೊಟ್ಟು ಕಾಪಾಡುವಂತ ಸಂದರ್ಭದಲ್ಲಿ ಆಯ್ತು ಕಣ ಆಡೋಣ. ಅಪೇಕ್ಷೆ ಮೇರೆಗೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಗೀತೆಯನ್ನು ಕೇಳ್ಕೊಂಡವ್ರೆ. ಇಷ್ಟಪಟ್ಟು ಕೇಳೋರ ಪಾಪ ಆಡ್ಬೇಕಾದ ಧರ್ಮ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಗ್ರಾಮಸ್ಥರ ಮುಖಂಡರುಗಳ ಯಜಮಾನರುಗಳ ಸಮಕ್ಷಮದಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಿಮಗೆಲ್ಲರಿಗೂ ಕೂಡ ತಾಯಿಯ ಕರುಣ ಕಟಾಕ್ಷ ಸದಾ ತುಂಬಿರಲಿ ಅಂತ ಇವತ್ತು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬತಕ್ಕಂಥ ಈ ಒಂದು ಒಳ್ಳೆ ಗೀತೆಯನ್ನು ಕೇಳ್ಕೊಂಡಿರ್ತಕ್ಕಂಥ ಅಭಿಮಾನಿಗಳಿಗೆ ನಾವೆಲ್ಲರೂ ಕೂಡ ಹಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಣ. ಈ ತಾಯಿಯ ಸನ್ನಿಧಾನದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇರುವ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಡುವಂತ ಮಿಡಿಚಲಮ್ಮ ತಾಯಿ ನಮ್ಮ ನಾಗಲಾಪುರ ಗ್ರಾಮದ ದೇವತೆಯಾಗಿ ಸುತ್ತಮುತ್ತಲ ಸಾವಿರಾರು ಗ್ರಾಮಗಳಿಂದ ಧಾವಿಸಿ ಬರ್ತಕ್ಕಂಥ ಈ ಭಕ್ತಾದಿಗಳ ಸಂಖ್ಯೆ ಅಪಾರವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಶಕ್ತಿ ದೇವತೆಯಾಗಿರ್ತಕ್ಕಂಥ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಯಾವ ತಾಯಿಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಎಲ್ಲ ಸ್ನೇಹಿತರು ಬಂಧು ಬಳಗದವರು ಎಲ್ಲರಿಗೂ ಕೂಡ ಇಷ್ಟಾರ್ಥ ಭಾಗ್ಯಗಳನ್ನು ಸಲ್ಲಿಸ್ತಾ ಅವರು ಹೇಳ್ಕೊಂಡಿದ್ದಾಗೆ ಗೋವಿಂದನ ಕೂಗ್ಲೇ ಎಲ್ಲ ಒಂದ್ಸಾರು ಇಂದಿರಾ ರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಗೋವಿಂದ, ಮಿಡಿಚಲಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ. ಎಲ್ಲರೂ ಕೂಗ್ತಾ ಕೇಳ್ಕೊಂಡಿದ್ದ ಗೀತೆಯನ್ನು ಹಾಡ್ತಾ ಪ್ರಭುಜಿ ಬಾಲಾಜಿ ಗೋವಿಂದ ಗೋವಿಂದ, ತಿರುಪತಿ ವಾಸ ಗೋವಿಂದ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ, ಪೊರೆಯೋ ಪಾಪ ವಿನಾಶ ಶ್ರೀಶ ಗೋವಿಂದ ಗೋವಿಂದ, ಗೋವಿಂದ ಗೋವಿಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ, ಅಂಜನಾದ್ರಿವಾಸ ಗೋವಿಂದ, ಗೋವಿಂದ, ಬಾಲಾಜಿ ಬಾಲಾಜಿ.
ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕುತರ ಬಂಧುವು ನೀನೆ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕುತರ ಬಂಧುವು ನೀನೆ ಸುಂದರ ನಯನ ಚಂದಿರವದನ ಫಲಗೋವೆ ರಮಣ ಸುಂದರ ನಯನ ಚಂದಿರವದನ ಫಲಗೋವೆ ರಮಣ ತೋರೋ ನಿನ್ನೆಯ ಚರಣ ಸ್ವಾಮಿ ಗೋವಿಂದ 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 ಗೋವಿಂದ. ಎಲ್ರು ಒಂದ್ಸಲ ಜೋರಾಗಿ ಕೂಗ್ರ ಕೂಗ್ಬಿಟ್ರೆಲ್ಲ ಜೀವಂಟಿಗಿಂಟದ್ದು ಅಂತ ಕೆಲವ್ರು ಭಯ. ಇನ್ನು ಅಕ್ಕನ ಬೆಳಗ್ದವ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರವ್ರೆ ಕೂಗ್ಬೇಕು ಅಂತ ಗೊತ್ತಿದ್ರು ನಾಚಿಗೆ ಊರಿಂದ ಆಚೆಗೆ ನಾಗಲಾಪುರದಿಂದ ಆಚೆಗೆ. ಇನ್ ಕೆಲವರು ಕೂಗಲ್ಲ, ಯಾಕಂದ್ರೆ ನಾವು ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಅವನೇ ಕೂಗ್ಕೊಳ್ಳಿ ಅಂತ. ಗೋವಿಂದ ಗೋವಿಂದ ನೀವು ಮುಂದ್ಗಡೆ ಕೂತಿರೋ ಸರ್ದಾರರು ಕೂಗ್ರ ಜೋರಾಗಿ ಗೋವಿಂದ ಗೋವಿಂದ. ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ. ಬಾಲಾಜಿ ಬಾಲಾಜಿ ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ನಿನ್ನನು ನೋಡದ ಕಣ್ಣುಗಳೇಕೋ ಪೂಜಿಸದ ಕೈಗಳೇಕೋ ಶೋಕದ ಬಾಳಿನೇಕೋ ವ್ಯರ್ಥದ ಜನುಮವಿದೇಕೋ ಸ್ವಾಮಿ ಗೋವಿಂದ 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 ಗೋವಿಂದ. ಮಿಡಿಚಲಮ್ಮ ತಾಯಿ ಪಾರಕ್ಕಿ ಗೋವಿಂದ ಗೋವಿಂದ ಬಾಲಭೈರವನ ಪಾರಕ್ಕಿ ಗೋವಿಂದ ಗೋವಿಂದ ಬಸವೇಶ್ವರನ ಪಾರಕ್ಕಿ ಗೋವಿಂದ ಗೋವಿಂದ. ಸೇರುವೆ ನಾನಿನ್ನ ಪಾದರವಿಂದ ಕರೆದು ಕರುಣಾಳು ಹೇ ಗೋವಿಂದ ತಿರುಪತಿ ವಾಸ ಗೋವಿಂದ ಗೋವಿಂದ ಅಂಜನಾದ್ರಿ ವಾಸ ಗೋವಿಂದ ಗೋವಿಂದ ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಪ್ರಭಾ ಗೋವಿಂದ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಕೆಲವರು ಇಲ್ಲಿ ಕೂತಿರ್ತಾರೆ, ಕೆಲವರು ಸುತ್ತಾಡ್ತಾ ಇರ್ತಾರೆ, ಕೆಲವರು ಎಲ್ಲರ ಮನೆಗೂ ನುಗ್ಗಿ ಬರಬೇಕು, ಕೆಲವರಿಗೆ ಊಟ ಜಾಸ್ತಿ ಆಗಿದೆ. ಒಬ್ಬೊಬ್ಬರಿಗೂ ಒಂದೊಂದು ತರದ ವಿಚಿತ್ರವನ್ನ ತಾಯಿ ಕರುಣಿಸ್ಬಿಟ್ಟವಳೆ. ಯಾಕಂದ್ರೆ ಹಬ್ಬದ ವಾತಾವರಣ, ಒಂದು ನಿಮಿಷನೂ ಒಂದ್ ಕಡೆ ನಿಂತ್ಕೊಳ್ಳಕ್ ಸ್ಥಳವೇ ಜಾಗನೇ ಇಲ್ಲ ಅಂತಲ್ಲ, ನಿಂತ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಎಲ್ಲರೂ ಕೂಡ ಓಲಾಡ್ಕೊಂಡು ತಿರುಗಾಡ್ಕೊಂಡು ತಾಯಿಯ ಕೃಪೆಗೆ ಪಾತ್ರರಾಗುವಂತ ಒಂದು ಸನ್ನಿವೇಶ ಇವತ್ತು ನಮ್ಮ ನಾಗಲಾಪುರ ಗ್ರಾಮದಲ್ಲಿ ಇವತ್ತು ಕರುಣಿಸಿದಾನೆ. ಯಾಕೆಂದ್ರೆ ಆ ತಾಯಿ ಸರ್ವರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮುತ್ತೈದೆ ಹೆಣ್ಮಕ್ಕಳಿಗೆ ಹರಿಶಿನ ಕುಂಕುಮ ಶೋಭಿತಳಾಗಿ ನೂರ್ಕಾಲ ಬಾಳುವಂತ ಅರಸುವ ತಾಯಿ ನಮ್ಮ ಮಿಡಿಚಲಮ್ಮ ತಾಯಿ. ಈ ಸುತ್ತಮುತ್ತಲ ಗ್ರಾಮಗಳಲ್ಲಿ ಎಲ್ಲೂ ಕೂಡ ಈ ತಾಯಿ ಹೆಸರಿಲ್ಲ.
ನಾವು ಕೇಳದ ಮಟ್ಟಿಗೆ ಎಲ್ಲೂ ಕೂಡ ಮಿಡಿಚಲಮ್ಮ ಅನ್ನೋ ಹೆಸರಿನಲ್ಲಿ ಎಲ್ಲೂ ಕೂಡ ದೇವತೆಯನ್ನ ಕೇಳಿಲ್ಲ. ಇವತ್ತು ವಿಶೇಷವಾದ ನಾಗಲಾಪುರ ಗ್ರಾಮದಲ್ಲಿ ಈ ತಾಯಿ ತಾನು ನೆಲೆಯಾಗಿದ್ದಾಳೆ. ಮುತ್ತೈದೆ ಹೆಣ್ಣುಮಕ್ಕಳಿಗೆ ಇಷ್ಟಾರ್ಥ ಭಾಗ್ಯವನ್ನು ಕೊಡ್ತಾಳೆ. ಬೇಡಿದವರಿಗೆ ಬೇಡದ ಭಾಗ್ಯವನ್ನು ಕೊಡುವಂತ ಮಹಾತಾಯಿ ನಮ್ಮ ಮಿಡಿಚಲಮ್ಮ ತಾಯಿ. ಆ ತಾಯಿಯನ್ನ ಪ್ರತಿಯೊಬ್ಬ ತಾಯಿಯಂದರು ಕೂಡ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಅವಳಿಗೆ ಕೊಡುವಂತ ಸೇವೆಯ ತಂಪುಗಳನ್ನು ಸಲ್ಲಿಸಿ ಇವತ್ತು ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಯಾಕೆ? 100 ವರ್ಷ ಮುತ್ತೈದೆಯಾಗಿ ಬಾಳಿ ಅಂತ ತಾಯಿ ಆಶೀರ್ವಾದ ಮಾಡಿದಾಗ ಸತಿಪತಿಗಳು ಇರುವರು ಕೂಡ ಸಂತೋಷವಾಗಿ ಬಾಳುವಂತ ತಾಯಿಯ ಕೃಪಾ ಕಟಾಕ್ಷ. ಯಾಕೆಂದ್ರೆ ಹೆಣ್ಣಿಗೆ ಬೆಲೆ ಕಟ್ಟಲಾಗದಂತ ಆಸ್ತಿ ಯಾವುದಪ್ಪ ಅಂದ್ರೆ ಅವಳ ಮುತ್ತೈದೆಯ ಭಾಗ್ಯ. ಆ ಮುತ್ತೈದೆಯ ಭಾಗ್ಯವನ್ನು ಕೊಡವಳು ಯಾರು ಅಂದ್ರೆ ಆ ತಾಯಿ ಮಿಡಿಚಲಮ್ಮ ತಾಯಿ. ಆ ತಾಯಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳಿಕೊಳ್ಳುವಂತ ಈ ಒಂದು ಗೀತೆ, ಈ ಒಂದು ಜನಪ್ರಿಯವಾದಂತ ಹೆಣ್ಣು ಮಕ್ಕಳಿಗೆ ಪ್ರಿಯವಾದ ಗೀತೆ, ಈ ಹಸಿರು ಗಾಜಿನ ಬಳೆಗಳ ಎಂಬತಕ್ಕಂತ ತಾಯಿ ಆಶೀರ್ವಾದವನ್ನು ಪಡ್ಕೊಳ್ಳುವಂತ ಈ ಗೀತೆಯನ್ನು ಸಾದರಪಡಿಸೋಣ. ಜೀವನದಲ್ಲಿ ನಾವು ಎಷ್ಟು ದಿವಸ ಬದುಕ್ತೀವಿ ಎಂಬತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಬದುಕಿರುವ 4 ದಿವಸಗಳಲ್ಲಿ ನಾವೆಲ್ಲರೂ ಕೂಡ ಏನಾದರೂ ಒಂದು ಒಳ್ಳೆಯದನ್ನ ಮಾಡಿ ಹೋಗ್ಬೇಕಂತೆ ನೋಡಿ. ಒಳ್ಳೇದು ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಒಳ್ಳೇದು ಮಾಡೋರ ಜೊತೆಗಾದ್ರೂ ಸೇರ್ಕೊಂಡ್ಬಿಟ್ರೆ ನಮ್ಗೆ ಒಳ್ಳೇದಾಗುತ್ತಂತೆ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಶ್ರೀಗಳವರು ಹೇಳ್ತಾರೆ, ನಿನ್ನಿಂದ ಒಳ್ಳೇದು ಮಾಡಕ್ಕಾಗದಿದ್ರು ಪರವಾಗಿಲ್ಲ, ಒಳ್ಳೇದು ಮಾಡೋರ ಜೊತೆಯಲ್ಲಿ ಸೇರ್ಕೋ. ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋದಂತೆ. ಹೂವೇನೋ ಸ್ವರ್ಗಕ್ಕೆ ಹೋಯ್ತು, ಅದ್ರೊಳಗಿರೋ ನಾರು ಕಟ್ಟಿರೋ ದಾರನೂ ಕೂಡ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋಯ್ತಲ್ಲ. ಏಕೆ?
ನೋಡಿ, ಮಾಡಿರೋ ಒಳ್ಳೆತನ ಇರ್ತಕ್ಕಂಥವ್ರ ಜೊತೆಲಿ ಸೇರ್ಕೊಂಡಾಗ ನಾವು ಅವರ ಒಂದು ವೈಭೋಗವಾದಂಥ ಶಕ್ತಿ ಭಕ್ತಿಗಳಿಂದ ನಾವು ಕೂಡ ಮುಕ್ತಿಯನ್ನು ಪಡ್ಕೊಂಡ್ಬಿಡ್ತೀವಂತೆ. ಒಂದು ಕೂಸುಟ್ಟೋದೆ ಮನೆತನದೊಳಗಡೆ ಅದನ್ನ ಸೂತಕ ಅಂತ ಕರೀತಾರೆ. ಒಂದು ಮಗು ಹುಟ್ಟಿದ್ರೆ ನಮ್ಮ ಕಡೆ ನಿಮ್ಮ ಕಡೆನೂ ಇರಬೇಕು. ಒಂದು ಮಗು ಹುಟ್ಟಿದ್ರೆ ಸೂತಕದ ಮನೆ, ಇನ್ನು ಮನುಷ್ಯ ಸತ್ರೂ ಕೂಡ ಸೂತಕದ ಮನೆ. ಅನ್ನೊಂದು ದಿವಸದಲ್ಲಿ ಸುಣ್ಣ ಬಣ್ಣ ಎಲ್ಲ ಹೊಡೆದು ಆ ಮನೆ ಋಣವನ್ನೇ ಕಳೆದು ಬಿಡ್ತೀವಿ. ಹುಟ್ಟು ಸಾವುಗಳ ಮಧ್ಯದಲ್ಲಿ 4 ದಿವಸ ಬಾಳ್ತಕ್ಕಂಥ ಈ ಮಾನವ ಏನಾದ್ರೂ ಒಂದು ಒಳ್ಳೆದನ್ನ ಮಾಡಿ ಪ್ರಾಣ ಬಿಡು ಅಂತ ಹೇಳ್ತಾರೆ ಸಾಹಿತಿಗಳು, ಕವಿಗಳು, ತಿಳಿದಂತ ಜ್ಞಾನಿಗಳು. ನಾವು ದಿನ ಬೆಳಗಾಯ್ತು ಇವತ್ತಿನ ಕಾಲದಲ್ಲಿ ಇಂಥ ಕಾರ್ಯಕ್ರಮಗಳು ಬಹಳ ಅಪರೂಪ. ದೇವರ ಕಾರ್ಯಕ್ರಮಗಳು, ದೇವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಅಂದ್ರೆ ಕೆಲವರಿಗೆ ಜ್ವರ ಬಂದ್ಬಿಟ್ಟಿರುತ್ತೆ. ನಮ್ಮ ಹಿರಿಯರು ಮಾತ್ರ ಕೆಲವರು ಸಂತೋಷ ಪಡ್ತಾರೆ, ಇನ್ನು ಕೆಲವ್ರಿಗೆ ಸ್ವಲ್ಪ ಹೆಜ್ಜೆ ಹಾಕ್ಬೇಕಲ್ಲ ಅನ್ನಂಗೆ ಆಯ್ತದೆ. ಅದಕ್ಕೆ DJ ಹಾಕ್ತಾರೆ ಮಧ್ಯೆ 1 ಗಂಟೆ ರಾತ್ರಿ ಮೇಲೆ. ನೀವು ಎಷ್ಟಾರು ಕುಡಿದು ನೆನನೆಲ್ಲ ಒಂದು ಸಮ ಮಾಡ್ಬಿಡೋರಂತೆ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮ ಹಂಗದೆ, ಊರೊಳಗೆ ಊಟದ ವ್ಯವಸ್ಥೆ ಹಂಗದೆ. ಅದರಿಂದ ಈ ಕಾರ್ಯಕ್ರಮವು ನಡಿಬೇಕು. ಇದು ಭಗವಂತನಿಗೆ ಮತ್ತು ಮಾನವನಿಗೆ ಪ್ರಿಯವಾದ ಕಾರ್ಯಕ್ರಮ. ಅದಕ್ಕೆ ಹೇಳ್ತಾರೆ, ಜೀವನದಲ್ಲಿ ಬದುಕಿರುವ ತನಕ ಏನಾದ್ರೂ ಒಂದು ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ಹಾಡು, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯವ್ರ ಜೊತೆಯಲ್ಲಿ ಸೇರ್ಕೊ. ಈ ಒಳ್ಳೆಯದನ್ನ ಹಾಡೋರ್ಗೆ ಏನಾದ್ರೂ ದುಡ್ಡು ಕೊಡಂಗಿದ್ರು ಕೊಡು. ಇವರೇ ಕೊಟ್ರು ಇಸ್ಕೊಳಂಗ ಅವ್ರೆ, ಇವ್ರು ಕೊಟ್ರು ಚೆನ್ನಾಗಿ. ನೋಡೋಣ ಯಾರ್ಯಾರು ಕೊಡ್ತಾರೆ ಅಂತ ಗೊತ್ತಾಯ್ತದಲ್ಲ ಅಂತ ಸಾಹಿತ್ಯಗಳು ಒಂದು ಒಳ್ಳೆಯ ಗೀತೆಯನ್ನು ಬರೆದಿದ್ದಾರೆ. ಇದನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಸಾದರಪಡಿಸೋಣ ಯಾವ ರೀತಿ ಅಂತ. ನೀರಿರುವುದು 3 ದಿವಸ, ಒಳಿತು ಮಾಡ ಮನುಷ್ಯ ನೀರಿರುವುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮನುಷ್ಯ ನೀರಿರೋದು 3 ದಿವಸ, ಒಳಿತು ಮಾಡೋ ಮನುಷ್ಯ ನೀರಿರೋದು 3 ದಿವಸ. ಸಂಸ್ಥೆ ನಗು ನಗುತ್ತ ಬಾಳಬೇಕು, 3 ದಿನದ ಸಂಸ್ಥೆ ನಗು ನಗುತ್ತ ಬಾಳಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಹಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಹಲ್ಲಿ. ಸತ್ತ ಮ್ಯಾಲ ನಿನಗೆ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಯಾಗ. ಬರಲು ಏನು ತಂದೆ ನಿನ್ನ ಬರಲು ಏನು ಇಲ್ಲೇ. ಒಳಿತು ಮಾಡ ಮನುಷ್ಯ ನೀರಿರೋದು 3 ದಿವಸ, ಒಳಿತು ಮಾಡ ಮನುಷ್ಯ ನೀರಿರೋದು 3 ದಿವಸ. ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು
ಉಸಿರಿರೋ ಕೊನೆ ತನಕ ನೀನು ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಣ ಕೇಳ ಹೇ ಒಳಿತು ಮಾಡ ಮನುಷ್ಯ ಬೇರಿರುವುದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಉಳ್ಳುತ್ತಾರ ಕೆಟ್ಟ ಕಟ್ಟುತ್ತಾರ ನಿನ್ನ ಸುಸುವಾಗುತ್ತಾರ ಒಳಿತು ಮಾಡ ಮನುಷ್ಯ ಬೇರಿರುವುದು 3 ದಿವಸ ಒಳಿತು ಮಾಡ ಮನುಷ್ಯ ಬೇರಿರುವುದು 3 ದಿವಸ ಸುಮಾರು ಜನ ಒಳ್ಳೇದು ಮಾಡೇ ಬಿಟ್ರು ಈಗ ದುಡ್ಡು ಕೊಟ್ಟೇ ಬಿಟ್ರು ಹೊತ್ತಾಗೆ ಅಲ್ಲಿ ಒಳ್ಳೇದಾಯ್ತು ಅಂತ ಅಕ್ಕನ ಬಳಗದವರು ಕೊಡಬೇಕು ಅಂತ ಆಸೆ ಅವ್ರು ದುಡ್ಡು ತಂದಿಲ್ಲ ಅವರು ಇರ್ಲಿ ಒಟ್ಲೆ ಗೂಗಲ್ ಪೇನು ಮಾಡ್ಬೋದು ಏನು ತಪ್ಪೇನಿಲ್ಲ ಫೋನ್ ಪೇನು ಮಾಡ್ಬೋದು ನೋಡಿ ಸುಮಾರು ಜನ ಆಡಕ್ಕೆ ಕೊಟ್ಬಿಟ್ರು ದುಡ್ಡನ್ನ ಇನ್ನೊಂದ್ಸಲ ಆಡವ ಇದ್ನೇ ಬೇಡ ಅಂದ್ರೆ ಕೇಳ್ಕೊಂಡ್ರೆ ಹಾಡನ್ನ ಹಾಡೋಣ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾ ಹೇಳದ್ನಲ್ಲ ಎಲ್ಲಾ ತರ ಕಾರ್ಯಕ್ರಮನೂ ಇಟ್ಟವ್ರೆ ಈ ಗ್ರಾಮದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿತಿದ್ದಂಗೆ ಜಿಗಿ 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 ಅಂತ ಡಿಜೆ ಅಂತ ಒಳ್ಳೆ ಡಿಜೆ ಸೌಂಡ್ಸ್ನವರು ಹೊಳೆ ನರಸೀಪುರದಿಂದ ತಂದು ನಿಲ್ಸವ್ರೆ ಭೂಮಿ ಎಲ್ಲ ನಡುಗಬೇಕು ಆ ರೀತಿಯಾಗಿ ಅದರ ಮಧ್ಯದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಇಲ್ಲಿ ನುಡಿಸ್ತಾ ಇರೋ ಕಲಾವಿದರು ನೋಡಿ ತಬಲಾ ನುಡಿಸ್ತಾ ಇರೋರು ಚಿನ್ನದ ಪದಕವನ್ನು ಪಡ್ಕೊಂಡಿರ್ತಕ್ಕಂಥ ಕೈನಿಂದ ನುಡಿಸುವಂತ ಒಳ್ಳೆ ಕಲಾವಿದ ಇವರು ಅದ್ಭುತವಾದ ಕೊಳ್ಳೇಗಾಲದ ವೆಂಕಟೇಶ್ ಅವರ ಮಗ ಅದ್ಭುತವಾದ ಕಲಾವಿದ ಇನ್ನು ಎಡಗಡೆ ಕೀಬೋರ್ಡ್ ನುಡಿಸ್ತಾ ಇರ್ತಕ್ಕಂಥ ಇವರು ಕೂಡ ಗುರುಕುಮಾರ್ ಅಂತ ಒಳ್ಳೆಯ ಕಲಾವಿದರು ಇನ್ನು ಹಿರಿಯ ಕಲಾವಿದರಾಗಿ ಹಳಬನಾಗಿರ್ತಕ್ಕಂಥ ನಮ್ಮ ಜಗದೀಶ್ ಅಣ್ಣನವರು ಮೈಸೂರು ಇವರು ಕೂಡ ಮಂಡ್ಯದ ಕೋಗಿಲೆ ಅಂತ ಹೆಸರಾದಂಥ ಶ್ರೀಮತಿ ಸರ್ವಮಂಗಳ ಅವರು ಒಳ್ಳೆಯ ಧ್ವನಿಯನ್ನ ಸಾದರಪಡಿಸ್ತಕ್ಕಂಥ ಅವರು ತಾಳವಾದ್ಯ ಪ್ರವೀಣರಾಗಿರ್ತಕ್ಕಂಥ ಲೋಕೇಶ್ ಅವರು ಇಲ್ಲೆಲ್ಲರೂ ಕೂಡ ಸಮಾಗಮವಾಗಿ ಒಳ್ಳೆಯ ವಾದ್ಯವೃಂದ ಇರತಕ್ಕಂಥ ಕಾರ್ಯಕ್ರಮ ಅಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ಭಗವಂತ ನಮಗಿಷ್ಟವಾದ ರೀತಿಯಲ್ಲಿ ಇಂದಿನ ಕಾಲದಲ್ಲಿ ನಿಜ ನೋಡಿ ಒಂದು ಚಿಪ್ ಹಾಕೋದಾಗ್ಲಿ ಮತ್ತೆ ಇನ್ನೊಂದು ಹಾಕೋದಾಗ್ಲಿ ಎಲ್ಲ ಕೈನಿಂದ ನುಡಿಸ್ತಕ್ಕಂಥ ಒಳ್ಳೆಯ ಕಲಾವಿದರು ಇವರಿಗೆ ನೀವು ಸ್ಫೂರ್ತಿಯನ್ನು ಕೊಡಬೇಕು ಒಂದು ಬಬ್ರುವಾಹನ ಚಿತ್ರದ ಇಲ್ಲಿ ಅನೇಕ ಕಲಾವಿದರು ನಮ್ಮ ನಾಗಲಾಪುರದಲ್ಲಿದ್ದಾರೆ ನಮ್ಮ ಸುತ್ತಮುತ್ತಲ ಜಗದೀಶ್ ಅಣ್ಣನವರು ಎಲ್ಲರೂ ಬಂದಿದ್ದಾರೆ ಕಾರಣ ಇವರೆಲ್ಲ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನು ನೋಡ್ತಕ್ಕಂಥವ್ರು ತಗೊಂಬವ ಹೆಂಗಸರು ಬೋನಿ ಮಾಡವ್ರೆ ಬಾಂಬೆ ಉಷಾ ಅವರು ಈ ಕಾರ್ಯಕ್ರಮ ಮೆಚ್ಚಿ ಅವರು ಕೂಡ 101 ರೂಪಾಯಿಗಳನ್ನು ಬಹುಮಾನ ಕೊಟ್ಟವ್ರೆ ಬಾಂಬೆನಿಂದೇ ಬಂದ್ಬಿಟ್ಟವ್ರೆ ಅವ್ರಿಗೂ ಕೂಡ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಇಲ್ಲಿಯವರೇ ಹೆಸರು ಮಾತ್ರ ಅವ್ರಿಗೆ ಬಾಂಬೆ ಉಷಾ ಅಂತ ಅದಕ್ಕೆ ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಈ ಒಂದು ಜನಪ್ರಿಯವಾದಂತ ಜೊತೆಯಾದ ಗೀತೆಯನ್ನು ಹಾಡುವುದರ ಜೊತೆಗೆ ನಮ್ಮ ಹಿರಿಯರಿಗೆಲ್ಲ ಇಷ್ಟವಾಗತಕ್ಕಂತ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಈ ಒಂದು ಗೀತೆ ಈಗ ಕೇಳೋ ನೂತನ ಬಾಳಿನ ಶುಭೋದಯ ಈ ಸಮಯ ಆನಂದಮಯ ಬೆಳ್ಳಿಯ ತೆರೆಯ ಅರಳಿದ ಹಿಮವು
ಅರಳಿದ ಹಿಮವು ಮುತ್ತಿನ ಮಳೆಗಳ ಹೊತ್ತಿದ ಸುಮವು ಮುತ್ತಿನ ಮಳೆಗಳ ಹೊತ್ತಿದ ಸುಮವು ಸಮಯ ಆನಂದಮಯ ಬಾಳಿನ ಶುಭೋದಯ ಈ ಸಮಯ ಆನಂದಮಯ ಕಾದಿದೆ ಮಡಿಲು ನಾಡಿನ ಭಾಗ್ಯಕ್ಕೆ ಕಾದಿದೆ ಮಡಿಲು ಮಳೆಯಲು ಸುರಿಸಿದೆ ಕಪ್ಪನೆ ಮುಗಿಲು ಈ ಸಮಯ ಆನಂದಮಯ ನೂತನ ಬಾಳಿನ ಶುಭೋದಯ ಈ ಸಮಯ ಆನಂದಮಯ. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಎಂತ ಹಳೆಯ ಚಲನಚಿತ್ರ ಗೀತೆಗಳಲ್ಲಿ ಎಷ್ಟೊಂದು ಮಾಧುರ್ಯ ಮತ್ತು ಎಷ್ಟೊಂದು ನವ್ಯತೆ ತುಂಬಿದೆ ನೋಡಿ ಅವತ್ತಿನ ಕಾಲದಲ್ಲಿ. ಇನ್ನು ಕೇಳಿಕೊಂಡಿರುವಂತಹ ಒಂದು ಸಿದ್ದಪ್ಪಾಜಿಯವರ ಜನಪ್ರಿಯವಾದ ಗೀತೆ ಖಂಡಿತ ಹಾಡೋಣ. ನಿಮ್ಮೆಲ್ಲರಿಗೂ ಆ ಶುಭ ಫಲಗಳನ್ನ ಪರಮಾತ್ಮ ತಾಯಿ ಯಾವ ಆ ಜಗಜ್ಜನನಿ ಕೊಟ್ಟು ಕಾಪಾಡ್ಲಿ ಅಂತ ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಮಿಡಿಚಲಮ್ಮ ತಾಯಿಯ ಆಶೀರ್ವಾದ ಸದಾ ತುಂಬಿರಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಜನಪ್ರಿಯವಾದ ಗೀತೆ ಜೊತೆಗೆ ಕಪ್ಪಡಿ ಕೈಲಾಸವನ್ನು ಮೆರೆಸ್ತಕ್ಕಂತ ಈ ಒಂದು ಗೀತೆ ಪ್ರತಿಯೊಬ್ಬರ ಜನಪ್ರಿಯವಾದ ಜಾನಪದ ಶೈಲಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಗೊಣಗುವಂತ ಈ ಗೀತೆ ಇದನ್ನು ಹಾಡುವುದರ ಜೊತೆಗೆ ಸಾದರಪಡಿಸೋಣ. ಉಘೇ ಮಲ್ಲಯ್ಯ ಮಿಡಿಚಲಮ್ಮ ತಾಯಿ ಬಾರಕ್ಕೆ. ನೀವು ಹಿಂದ್ಗಡೆ ಕೂತಿರೋರು ಮಸ್ತ್ ಆಗಿದ್ರಲ್ಲ, ಒಂಚೂರು ಕೂಗಿತಾಯಿ ದೇವ್ರು ಒಳ್ಳೇದು ಮಾಡ್ತಾನೆ. ಕೂಗಲ್ಲ, ಅವರು ದುಡ್ಡು ಕೊಟ್ಟಿಲ್ಲ, ಅವನೇ ಕೂಗಳ್ಳಿ ನಾವೇ ಕೂಗೋದು ಅಂತ. ಈ ಚಿಕ್ಕ ಮಕ್ಕಳಿಗೆ ಗೊತ್ತಿರಲ್ಲ, ಈ ಕೂಗ್ತವೆ ಈಗ. ಉಗೇ ಮಿಡಿಚಲಮ್ಮ ತಾಯಿ, ಮಿಡಿಚಲಮ್ಮ ತಾಯಿ ಬಾರಕ್ಕೆ. ಹಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬಂದು ಕಂಡಾಯದ ಒಡೆಯ ಗುರುಲಿಂಗಯ್ಯ ಸಿದ್ದಪ್ಪಾಜಿಯವರ ಬಾರಕ್ಕೆ. ಹಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನು ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ.
ಕಾವೇರಿ ಬಂದಂತ ಪಕ್ಕದೊಳಗೆ ಕಪ್ಪಡಿಯೇ ಕೈಲಾಸ ನಡುಗಂದೆ ರಾಜಮ್ಮ ಹೀರೆ ಜಂಗಾಜಮ್ಮ ಕೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ತಪ್ಪಗಳು ಹೊರದ ಗದಿಗೇರವ್ರೇ ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರಿವಾಗಲಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡಲ ನನ್ನ ಕಂದ ಕೇಳಪ್ಪ ನನ್ನ ಕಂದ ನೀಲಿ ಸಿಕ್ಕಪ್ಪಾಗಿ ಮುಂದೆ ಯುಗದಲ್ಲಿ 7 ವರ್ಷದ ಬಾಲೆ ಋತುಮತಿಯಾಗಬೇಕು 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಹೆರಬೇಕು ಜೋಡಿ ಮಕ್ಕಳ ಕಟ್ಟಿಕೊಂಡು ಜೋಗುಳ ಹಾಡಬೇಕು ಅಯ್ಯ ಅತ್ತೆ ಮಾತು ಇನ್ನಾಗಬೇಕು ಸೊಸೆಯ ಮಾತು ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡು ಅದು ಅಲ್ಲದ ನನ್ನ ಕಂದ ಅದು ಅಲ್ಲದ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ಅಡ್ಡ ಬೆಟ್ಟಗಳ ಗಳಿಗೂ ಹೊಲಗಕ್ಕೆ ಮಾಡಬೇಕು ಹುಲಗಂಜಿಯ ಇಳಿತಾನೆ ಬರಬೇಕು 6 ಎಂದು 3 ಗಿಳಿಯಾಗಬೇಕು 3 ಗಿಳಿಯುವ ಮುಂದೆ ಹರಗನ್ನು ಕಾಣಬೇಕು ಮಕ್ಕಳಿಲ್ಲದ ಬಂದೆ ಮಕ್ಕಳ ಇರಲೇಬೇಕು ಬೀದಿಲ್ ಬಿದ್ದ ಮಕ್ಕಳು ಗದ್ದುಗೆ ಏರಬೇಕು ಅಯ್ಯ 65ರ ಮುದುಕ ನಾಳೆ ಹರೆಯದ ಬಾಲೆಯ ಕೇಳಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡು ಹೇಳಪ್ಪ ನನ್ನ ಕಂದ ಕೇಳಪ್ಪ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ನೀರಿ ಸಿದ್ದಪ್ಪಾಗಿ ಮನೆಯ ಬಿಟ್ಟು ನೀವು ಮಠವ ಸೇರಬೇಕು ಮಠದಲ್ಲಿ ಸ್ವಾಮಿಗಳು ಕಾವ್ಯ ಧರಿಸುತ್ತಾರೆ ಕಾವ್ಯ ಧರಿಸಿಕೊಂಡು ಖದೀಮರಾಗುತ್ತಾರೆ ಮಹಾಕಾವ್ಯ ಮಠದಲ್ಲಿ ಕೂರುತ್ತಾರೆ ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ 2 ಹೆಂಡಿರು ಬೇಕೆ ಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡು ಅಡಿದವರ ಮನವಾ ಬಂದೆ ನೀಡಿದವರ ನಿಜವಾ ಬಂದೆ ಅಡಿದವರ ಮನವಾ ಬಂದೆ ನೀಡಿದವರ ನಿಜವಾ ಬಂದೆ
ಒಂದು ಚಪ್ಪಾಳೆ ಹೊಡೆಯೋದಕ್ಕೂ ಕಷ್ಟವಾಗಿ ಕೂತದಲ್ಲ, ಊಟ ಜಾಸ್ತಿ ಆಗ್ಬಿಟ್ಟಿರ್ಬೇಕು ಪಾಪ. ಇವತ್ತಿನ ಈ ಪುಣ್ಯ